ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯನ್ನು ಶುರು ಮಾಡೋಣ. ಇವತ್ತು ಮಕರ ಸಂಕ್ರಾಂತಿ. ನಮ್ಮ ಎಲ್ಲ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಮತ್ತು ಮಕರ ಸಂಕ್ರಾಂತಿ ಬಗ್ಗೆ ಒಂದು ಸ್ವಲ್ಪ ನಾವು ಹೇಳ್ಕೋಬೇಕು ಅಂದರೆ, ಇವತ್ತು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ. ಅದು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ತನ್ನ ದಿಕ್ಕನ್ನು ಬದಲಿಸ್ತಾನೆ. ಹೀಗೆ 12 ರಾಶಿಗಳಿಗೂ ಬದಲಾವಣೆ ನಡೀತಾನೆ ಇರುತ್ತೆ. ಆದರೆ ಈ ಒಂದು ಮಕರ ಸಂಕ್ರಾಂತಿ ತುಂಬ ವಿಶೇಷ ಮಹತ್ವವನ್ನು ಪಡ್ಕೊಂಡಿದೆ. ಅಂದರೆ ಯಾವಾಗಲೂ ಇಷ್ಟರ ತನಕ ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತಾ ಇದ್ವಿ. ಇವಾಗ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಭೀಷ್ಮಾಚಾರ್ಯರು ಮಹಾಭಾರತದ ಯುದ್ಧ ಆದಮೇಲೆ ಈ ಒಂದು ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಅವರು ಶರಶೈಯಲ್ಲೇ ಮಲ್ಕೊಂಡು ಕಾಯ್ತಾರೆ. ಉತ್ತರಾಯಣ ಪುಣ್ಯಕಾಲ ಬಂದಾಗ ಅವರು ತಮ್ಮ ಪ್ರಾಣವನ್ನು ಬಿಡಬೇಕು ಅಂತ. ಈಗ ಹಗಲು ಜಾಸ್ತಿ ಆಗತ್ತೆ, ರಾತ್ರಿ ಕಡಿಮೆ ಆಗತ್ತೆ. ಇಷ್ಟು ದಿವಸ ಹಿಂದೆ ರಾತ್ರಿ ಜಾಸ್ತಿ ಇತ್ತು, ಹಗಲು ಕಡಿಮೆ ಇರ್ತಾಯಿತ್ತು. ಎಂದರೆ ಈಗ ಅಜ್ಞಾನದಿಂದ ಜ್ಞಾನದ ಕಡೆಗೆ ಪ್ರಯಾಣ ಅಂತ ಹೇಳ್ಬೋದು ಇವತ್ತಿಂದ. ಮತ್ತು ಚಳಿ ಕಡಿಮೆ ಆಗುತ್ತೆ, ಶಾಖ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತಿಂದ. ಮತ್ತು ಕೃಷಿ ಚಟುವಟಿಕೆಗಳೆಲ್ಲ ಶುರು ಆಗ್ತಾ ಹೋಗುತ್ತೆ, ಶುಭ ಸಮಾರಂಭಗಳು ಶುರು ಆಗ್ತಾ ಹೋಗುತ್ತೆ. ಅದೇ ಒಂದು ಪರ್ವಕಾಲ ಈಗ. ಇವತ್ತು ಮಕರ ಸಂಕ್ರಾಂತಿ. ಇವತ್ತಿಂದ ಎಲ್ಲ ಒಂದು ಹೊಸದಾಗಿ ಶುರು ಆಗ್ತಾ ಹೋಗುತ್ತೆ, ಹೊಸ ಚಿಗುರು ಶುರು ಆಗ್ತಾ ಹೋಗುತ್ತೆ. ಇದನ್ನು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಾವು ಎಂದಿನಂತೆ ಭಗವದ್ಗೀತೆಯ ಸಂಚಿಕೆಯಲ್ಲಿ ಇವತ್ತು 28 ಮತ್ತು 29ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಹಿಂದೆ ಹೇಳ್ದಂಗೆ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಅಂತ ಹೇಳ್ತಾನೆ. ಎರಡು ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಅಂತ ಕೃಷ್ಣನನ್ನು ಅರ್ಜುನ ಕೇಳ್ಕೋತಾರೆ. ಆವಾಗ ಶ್ರೀಕೃಷ್ಣ ರಥವನ್ನು ತಗೊಂಡೋಗಿ 2 ಸೈನ್ಯಗಳ ಮಧ್ಯದಲ್ಲಿ, ಕೌರವರು ಮತ್ತು ಪಾಂಡವರ ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸಿದಾಗ ಅವರು ಎಲ್ಲರನ್ನೂ ನೋಡ್ತಾನೆ, ಎಲ್ಲ ಸ್ವಜನರನ್ನು ನೋಡ್ತಾನೆ. ಈ ಕಡೆನೂ ಇರ್ತಾರೆ ಪಾಂಡವರ ಕಡೆ, ಈ ಕಡೆನೂ ಕೌರವರ ಕಡೆನೂ ಇರ್ತಾರೆ. ಎಲ್ಲರೂ ಅಣ್ಣ ತಮ್ಮಂದರು, ಇಲ್ಲಿ ಜೊತೆಯಲ್ಲಿ ಆಟ ಆಡಿದವರು, ಪ್ರೀತಿ ಪಾತ್ರರಾದ ತಾತ, ಶಿಷ್ಯನಿಗೆ ವಿದ್ಯೆಯನ್ನು ಧಾರೆ ಎರೆದಂತಹ ಗುರುಗಳು, ಬುದ್ಧಿ ಹೇಳಿದಂತಹ ಗುರುಗಳು, ಅಣ್ಣ ತಮ್ಮಂದಿರ ಸಮಾನದವರು, ದೊಡ್ಡಪ್ಪ ಚಿಕ್ಕಪ್ಪನ ಸಮಾನದವರು, ಇವರೆಲ್ಲರೂ ನಿಂತಿದ್ದಾರೆ ಯುದ್ಧ ಮಾಡೋಕ್ಕೆ. ಯುದ್ಧ ಅಂದರೆ ಇಲ್ಲೇನು ಬರೀ ಕೆಲವ್ರು ಮಾತ್ರ ಸಾಯ್ತಾರೆ, ಕೆಲವ್ರು ಮಾತ್ರ ಬದುಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯುದ್ಧದಲ್ಲಿ ಏನೇನಾಗಬಹುದು ಅಂತಲೇ ಊಹಿಸೋಕ್ಕಾಗಲ್ಲ. ಅಂತಹ ಅನಾಹುತಗಳೆಲ್ಲ ನಡೆದು ಹೋಗುತ್ತೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅರ್ಜುನ ಹೇಳ್ತಾ ಹೋಗ್ತಾನೆ ಕೃಷ್ಣನಿಗೆ. ಮುಂದಿನ ಶ್ಲೋಕದಲ್ಲಿ 28ನೇ ಶ್ಲೋಕದಲ್ಲಿ ದೃಷ್ಟ್ವೀಮಂ ಸೃಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ಅಂತ. ಕೃಷ್ಣ, ನಾನು ಇವ್ರನ್ನೆಲ್ಲ ನಮ್ಮ ಸ್ವಬಾಂಧವರು, ಅವರನ್ನು ನೋಡಿ ನನಗೆ ಒಂಥರ ನನ್ನ ಗಾತ್ರವೇ ಕುಂದುತ್ತಾ ಇದೆ. ಅಂದರೆ ಕಾನ್ಫಿಡೆನ್ಸ್ ಅಂತ ಇದ್ದರೆ, ನಮ್ಮಲ್ಲಿ ಅಂತರ್ಬಲ ಇದ್ದರೆ ನಮ್ಮ ಶರೀರದ ಗಾತ್ರ ಹೆಚ್ಚತ್ತೆ. ಆದರೆ ನಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆದರೆ ನಾವೇ ಎಲ್ಲೋ ಚಿಕ್ಕವರಾಗ್ತಿದ್ದೀವೇನೋ ಅಂತ ಅನಿಸುತ್ತೆ. ಅದನ್ನೇ ಸೀದಂತಿ ಮಮ ಗಾತ್ರಾಣಿ, ನನ್ನ ಗಾತ್ರವೇ ಕುಸಿತಾ ಇದೆ, ನನ್ನ ಒಂದು ಕಾನ್ಫಿಡೆನ್ಸೇ ಕಡಿಮೆ ಆಗ್ತಾ ಇದೆ, ನನ್ನ ಒಂದು ನೈತಿಕ ಬಲ ಕುಗ್ಗುತ್ತಾ ಇದೆ ಅಂತ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ, ನನ್ನ ಮಕ ಒಣಗೋಗೋಂಗೆ ಆಗ್ತಿದೆ. ನಮಗೂ ಹಾಗೆ ಅನಿಸುತ್ತೆ. ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ನಮ್ಮ ಮಖದ ಒಂದು ಚಿತ್ರಣವೇ ಬದಲಾಗ್ಬಿಡುತ್ತೆ, ನಮ್ಮ ಒಂದು ಮಖದ ಸ್ಥಿತಿಯೇ ಬದಲಾಗತ್ತೆ. ಹಾಗಾಗಿ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ಅಂತ ಹೇಳ್ತಾನೆ. ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆ 29ನೇ ಶ್ಲೋಕದಲ್ಲಿ ಹೇಳ್ತಾನೆ, ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಛಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತತ್ವೈವ ಪರಿದಹ್ಯತೆ ಅಂತ ಹೇಳ್ತಾರೆ. ಅಂದರೆ ನನ್ನ ಗಾಂಡೀವ ಅಂದರೆ ಅಗ್ನಿದೇವರು ಕೊಟ್ಟಿರ್ತಕ್ಕಂತಹ ಧನಸ್ಸು, ಅತ್ಯಂತ ಶ್ರೇಷ್ಠವಾದ ಧನಸ್ಸು, ಅದು ನನ್ನ ಕೈ ಜಾರಿ ಬೀಳ್ತಾ ಇದೆ. ನನ್ನ ಕೈಯಲ್ಲಿ ನಿಂತ್ಕೋತಾ ಇಲ್ಲ, ನನಗೇ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ನನ್ನ ಶರೀರವೆಲ್ಲ ರೋಮಾಂಚನವಾಗ್ತಾ ಇದೆ.
ನನ್ನ ಗಾಂಡೀವ ಕೈಯಿಂದ ಬೀಳ್ತಾ ಇದೆ, ನನ್ನ ಮೈಯೆಲ್ಲ ಒಂದು ಸ್ವಲ್ಪ ಬೆಂಕಿಯಲ್ಲಿ ಉರಿದಂಗೆ ಉರಿತಾ ಇದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೃಷ್ಣನಿಗೆ ಅರ್ಜುನ ಹೇಳಕ್ಕೆ ಶುರು ಮಾಡ್ತಾನೆ. ಅದನ್ನೇ ಹೇಳೋದು, ಒಂದು ದ್ವಂದ್ವ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಈ ಕಡೆ ಮಾಡಬೇಕಾ ಈ ಕಡೆ ಮಾಡಬೇಕಾ, ಎರಡು ಕಡೆನೂ ತಪ್ಪು ಅನ್ಸುತ್ತೆ, ಎರಡು ಕಡೆನೂ ಸರಿ ಅನ್ಸುತ್ತೆ, ಏನು ಮಾಡಬೇಕು ಮುಂದೆ ಅನ್ನೋದು ಗೊತ್ತಾಗದೇ ಇದ್ದಾಗ ಶ್ರೀಕೃಷ್ಣನ ಆಸರೆ ಬೇಕಾಗತ್ತೆ. ಅದೇ ಮುಂದೆ ಇನ್ನೇನೇನು ಆಗತ್ತೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.